forever on fire. ನಾಳೆಯಿಂದ ಟೆಲಿಕಾಂ ನಿಯಮಗಳಲ್ಲಿ ಅತಿ ದೊಡ್ಡ ಬದಲಾವಣೆ ಆಗ್ತಾ ಇದೆ. ಬಹಳ ಇಂಟ್ರೆಸ್ಟಿಂಗ್ ಬದಲಾವಣೆ ಕೂಡ ಹೌದು. ಯಾರೆಲ್ಲ ಬೇಸಿಕ್ ಸೆಟ್ ಇಟ್ಕೊಂಡಿದ್ದೀರೋ ನಿಮಗೆಲ್ಲ ಒಂದು ಖುಷಿ ಸಂಗತಿ ಇದು. ಬೇಸಿಕ್ ಸೆಟ್ ಇಟ್ಕೊಂಡಿದ್ದಾಗಲೂ ಕೂಡ ಡೇಟಾ ಪ್ಲಾನ್ ಜೊತೆಗೆ ಹಾಕ್ಬಿಡ್ತಾರೆ. ಇನ್ನೊಂದು ಮೊಬೈಲ್ ನಂಬರ್ ಇದ್ದರೆ ಸಾಕು, ಈ ನಂಬರ್ಗೆ ಎಲ್ಲ ಪ್ಲಾನ್ ಕೊಡ್ತಾ ಇದ್ದೀವಿ ನಾವು, 30 ದಿನಕ್ಕೆ ಇಷ್ಟು ಕೊಡಿ, 90 ದಿನಕ್ಕೆ ಅಷ್ಟು ಕೊಡಿ, ಇದೆಲ್ಲ ಇದೆಯಲ್ಲ. ಇಂಥ ನಿಯಮಗಳಲ್ಲಿ ದೊಡ್ಡ ಮಟ್ಟದ ಒಂದು ಚೇಂಜಸ್ ಇರುತ್ತೆ. ಇಲ್ಲಿ 90 ದಿನಗಳಲ್ಲಿ ಯಾರೋ ಪಾಪ ಬೇಸಿಕ್ ಸೆಟ್ ಇಟ್ಕೊಂಡಿರ್ತಾರೆ, ಅವ್ರಿಗೆ ಇಂಟರ್ನೆಟ್ ಅಂತ ಹೇಳೋದು, ಇನ್ಯಾವುದೋ ಚಾರ್ಜಸ್ ಅಂತ ಹಾಕೋದು ಮಾಡ್ತಾ ಇದ್ದಾರಲ್ಲ, ಇದು ಮಾಡಬಾರ್ದು ಅಂತ ದೇಶದ ಜನಸಾಮಾನ್ಯರ ಹಿತರಕ್ಷಣೆ ಮಾಡಬೇಕು ಅಂತ ಟ್ರೈ ಮುಂದಾಗ್ತಾ ಇದೆ. ಇಲ್ಲಿ ಸುಂಕದ ನಿಯಮಗಳಲ್ಲಿ ದೊಡ್ಡ ಬದಲಾವಣೆಯನ್ನು ಕೂಡ ಟ್ರೈ ಮಾಡ್ತಾ ಇದೆ. ಮೊಬೈಲ್ ಡೇಟಾ ಬಳಸದ ಗ್ರಾಹಕರಿಗೆ ಪ್ರತ್ಯೇಕ ಪ್ಲಾನ್ ಜಾರಿಯಾಗಬೇಕು. ಬೇಸಿಕ್ ಸೆಟ್ ಇಟ್ಕೊಂಡಿರುವಂಥವರಿಗೆ ಬಿಕಾಸ್ ಆಫ್ ಒಂದು ಸಿಮ್ ನಂಬರ್ ಕಾರಣಕ್ಕೇ ಡೇಟಾ ಬಳಸ್ತಾ ಇದ್ದಾರೆ, ಇವರಿಷ್ಟು 1 GB 2 GB 3 GB ಒಂದು ದಿನಕ್ಕೆ ಇಷ್ಟು GB ಇದೆಲ್ಲ ಇದೆಯಲ್ಲ, ಇಂಥ ವಿಚಾರಗಳಲ್ಲಿ ಇದನ್ನು ಇವರಿಗೆ ಅಪ್ಲೈ ಮಾಡಬಾರ್ದು ಅಂತ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ವಾಯ್ಸ್ ಕಾಲ್ SMS ಕಾಲ್ ಪರಿಚಯಿಸಬೇಕು ಅಂತ ಕೂಡ ಸಿದ್ಧತೆ ನಡೆದಿದೆ. ಬೇಸಿಕ್ ಸೆಟ್ ಬಳಸುವಂಥ ಗ್ರಾಹಕರಿಗೆ ಮೊಬೈಲ್ ಡೇಟಾ ಅನಗತ್ಯ ಅಂತಹವರಿಗಾಗಿ ಹೊಸ ಯೋಜನೆ ಜಾರಿ ಮಾಡಬೇಕು ಅಂತೇಳಿ ಸಿದ್ಧತೆ ನಡೆಸಿದೆ ಟ್ರಾಯ್. 90 ದಿನಗಳ ರೀಚಾರ್ಜ್ ಪ್ಲಾನ್ ತೆಗೆದು 365 ದಿನ ಅಂದರೆ ಒಂದು ವರ್ಷದ ಪ್ಲಾನ್ ಮಾಡಬೇಕು ಇವರಿಗೆ ಅಂತ ಪ್ಲಾನ್ ಮಾಡ್ತಾ ಇದೆ. ದೇಶಾದ್ಯಂತ ಸಮೀಕ್ಷೆ ನಡೆಸಿಕೊಂಡೇ ಈಗ ಡಬಲ್ ಸಿಮ್ ಬಳಸ್ತಾ ಇರ್ತಾರೆ, ಒಂದರ ಜಾಸ್ತಿ ಡೇಟಾ ಬಳಸಿರ್ತಾರೆ, ಇನ್ನೊಂದು ಕಡೆ ಬಳಸಲ್ಲ, ಇವುಗಳ ಕಥೆ ಏನು ಅದರ ಬಗ್ಗೆ ಕೂಡ ಇಲ್ಲಿ ಒಂದು ಪ್ಲಾನ್ ರೆಡಿ ಆಗ್ತಾ ಇದೆ. ಇಲ್ಲಿ ಜನಾಭಿಪ್ರಾಯವನ್ನು ಟ್ರಾಯ್ ಒಂದು ಕಡೆ ಸಂಗ್ರಹ ಮಾಡಿದೆ. ಹಿರಿಯ ನಾಗರಿಕರು, ಮನೆಯಲ್ಲಿ ಬ್ರಾಡ್ಬ್ಯಾಂಡ್ ಹೊಂದಿರತಕ್ಕಂತಹ ಕುಟುಂಬಗಳು, ಇತರರು ಇನ್ನು ಮುಂದೆ ರೀಚಾರ್ಜ್ ಜೊತೆಗೆ ಮೊಬೈಲ್ ಡೇಟಾಗೂ ಹಣ ಪಾವತಿ ಮಾಡುವಂತಿಲ್ಲ. ಈ ರೀತಿ ಹೊಸದಾಗಿ ಒಂದಷ್ಟು ನಿಯಮಗಳನ್ನು ತರ್ತಾ ಇದ್ದಾರೆ. Addressing the challenges of the digital era, the most important